ಮುಡಾ ಪ್ರಕರಣ ದಾಖಲಾಗ್ತಿದ್ದ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಗ್ರಹಿಸಿದ್ರು ಇದು ಲೋಕಾಯುಕ್ತಕ್ಕೆ ಹೋಗುತ್ತೆ ಅಥವಾ CBIಗೆ ಹೋಗುತ್ತೆ, ಎರಡರಿಂದನೂ ನಾನು ಹೇಗೆ ರಕ್ಷಣೆಯನ್ನು ಪಡ್ಕೊಳ್ಬೇಕು. ಹಾಗಾಗಿ ಕ್ಯಾಬಿನೆಟ್ನಲ್ಲಿ ಸಚಿವ ಸಂಪುಟದ ಅನುಮತಿ ಇಲ್ಲದೆ CBI ತನಿಖೆ ಮಾಡಬಾರ್ದು ಅನ್ನುವಂತಹ ಒಂದು ರಕ್ಷಣೆಯನ್ನು ಮಾಡಿಕೊಂಡು ತಮ್ಮ ಭ್ರಷ್ಟಾಚಾರವನ್ನು ಮುಚ್ಚಿಟ್ಕೊಳ್ಳೋ ಪ್ರಯತ್ನವನ್ನು ಮಾಡಿದರು. ಎರಡನೇದು ಬಹಳ ದೊಡ್ಡ ಆಘಾತಕಾರಿ ಕೆಲಸ. ಜುಲೈ 25ಕ್ಕೆ IPS ಅಧಿಕಾರಿ ಮನೀಶ್ ಕರ್ವೇಕರ್ ಅವರನ್ನು ಲೋಕಾಯುಕ್ತ ADGP ಆಗಿ ಆದೇಶವನ್ನು ಹೊರಡಿಸ್ತಾರೆ. ಬಹುತೇಕ ಭಾರತದ ಇತಿಹಾಸದಲ್ಲಿಯೇ ಎಲ್ಲೆಲ್ಲಿ ಲೋಕಾಯುಕ್ತ ಇದೆ ಅಲ್ಲಿ ಇಂಥದ್ದೊಂದು ಆದೇಶ ಬಂದಿರಲಿಕ್ಕಿಲ್ಲ. ಅಂತಹ ಆದೇಶವನ್ನು ಮುಖ್ಯಮಂತ್ರಿಗಳು ಹೊರಡಿಸಿದರು. ಏನು, ಮನೀಶ್ ಕರ್ವೇಕರ್ ಅವರನ್ನು ಲೋಕಾಯುಕ್ತ ADGP ಆಗಿ ಆದೇಶವನ್ನು ಹೊರಡಿಸಿ ಮುಂದೆ SITಯ ಚೀಫ್ ಆಗಿ ಅಡಿಷನಲ್ ಚಾರ್ಜನ್ನು ಮುಂದುವರಿಸ್ತಾರೆ. ಲೋಕಾಯುಕ್ತ ಆಟಾನಮಸ್ ಬಾಡಿ, ಸ್ವಾಯತ್ತ ಸಂಸ್ಥೆ, ಅದು ಯಾವ ಪೊಲಿಟಿಷಿಯನ್ ಅಂಡರ್ನಲ್ಲೂ ಇರಬಾರದು ಅನ್ನುವಂಥದ್ದು ಅಪೇಕ್ಷೆ ಇರುವಂಥದ್ದು. ಆದರೆ ಮುಖ್ಯಮಂತ್ರಿಗಳು ಮನೀಶ್ ಕರ್ವೇಕರ್ ಅವರಿಗೆ ಲೋಕಾಯುಕ್ತದ ಆಟೋನಮಸ್ ಬಾಡಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. SIT ಚೀಫ್ ಆಗಿ ಅಡಿಷನಲ್ ಚಾರ್ಜ್ ಕೊಡ್ತಾರೆ. SIT ಯಾರ ಕಂಟ್ರೋಲ್ನಲ್ಲಿ ಇದೆ? ಯಾರಿಗೆ ವರದಿಯನ್ನು ಕೊಡಬೇಕು? ಲೋಕಾಯುಕ್ತದಲ್ಲಿ ತನಿಖೆ ಮಾಡುವಾಗ ಯಾವ ಪೊಲಿಟಿಷಿಯನ್ಗೂ ಉತ್ತರ ಕೊಡೋ ಹಾಗಿಲ್ಲ. SIT ಚೀಫ್ ಆಗಿ ಪ್ರತಿ ಹಂತದ ಬೆಳವಣಿಗೆಯನ್ನು ವರದಿ ಮಾಡಿಕೊಳ್ಳೋದು ಗೃಹ ಸಚಿವರ ಮುಂದೆ, ಮುಖ್ಯಮಂತ್ರಿಗಳ ಮುಂದೆ. ಅಂದರೆ ಒಂದು ಕಡೆ ಸಂಪೂರ್ಣ ಆಟೋನಮಸ್, ಇನ್ನೊಂದು ಕಡೆ ಕಂಟ್ರೋಲ್ ಹೇಗೆ ಇಟ್ಕೊಂಡ್ರು? ಎರಡನೇದು, SITಯ ಮೇಲೆ ವಿಶ್ವಾಸಾರ್ಹತೆ ಹೊರಟು ಹೋಗಿದೆ. ಇತ್ತೀಚಿನ ನ್ಯಾಯಾಲಯದ ಪ್ರಕರಣಗಳಲ್ಲಿ ಅಬ್ಸರ್ವೇಷನನ್ನು ಗಮನಿಸಿದಾಗ SIT ಯಾರದ್ದೋ ಓಲೈಕೆಗಾಗಿ ಕೆಲಸ ಮಾಡ್ತಾ ಇರುವಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಇದರಲ್ಲಿ ಮನೀಶ್ ಕರ್ವೇಕರ್ ಅವರಿಗೆ SIT ಚೀಫ್ ಆಗಿ ಇವರಿಗೆ ಜವಾಬ್ದಾರಿಯನ್ನು ಕೊಟ್ಟಿರುವಂಥದ್ದು ಒಂದು, ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ ಹಗರಣವನ್ನು ತನಿಖೆ ಮಾಡೋದು. ಎರಡನೇದು, ಕ್ರಿಪ್ಟೋ ಕರೆನ್ಸಿ ಹ್ಯಾಕಿಂಗ್ ಸ್ಕ್ಯಾಮನ್ನು ತನಿಖೆ ಮಾಡುವಂಥದ್ದು. ಸನ್ಮಾನ್ಯ ಈ ಪೊಲೀಸ್ ಅಧಿಕಾರಿಗಳು SIT ಹೆಡ್ ಆಗಿ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ನಾಗೇಂದ್ರ ಅವರಿಗೆ ಕ್ಲೀನ್ ಚಿಟ್ಟನ್ನು ಕೊಟ್ಬಿಟ್ರು. ಇದು ಈಗ ರಾಜ್ಯದ ಜನತೆಯ ಮುಂದೆ ಸಂಶಯ ಕಾಡ್ತಾ ಇದೆ. EDಯಲ್ಲಿ ಈ ಹಣ ದುರ್ಬಳಕೆ ಆಗಿದೆ, ಇದು ಬಳ್ಳಾರಿ ರಾಯಚೂರು ಲೋಕಸಭೆಗೆ ಈ ಹಣ ದುರ್ಬಳಕೆ ಆಗಿದೆ, ಹಣ ಹೆಂಡವನ್ನು ಹಂಚೋದಕ್ಕೆ ಇದನ್ನು ಬಳಸಿದ್ದಾರೆ ಅಂಥೇಳಿ ವರದಿ ಕೊಟ್ಟಿದೆ. ಆದರೆ ಇವರೇ ಲೀಡ್ ಮಾಡಿರುವಂತಹ SIT ನಾಗೇಂದ್ರ ಅವರ ಹೆಸರನ್ನು ಕೈಬಿಟ್ಟಿದೆ. ಇದೊಂದು ಸಂಶಯ. SIT ಹೆಡ್ ಆಗಿ ಇವರು ಕ್ರಿಪ್ಟೋ ಕರೆನ್ಸಿಯ ತನಿಖೆಯನ್ನು ಇಲ್ಲಿಯವರೆಗೆ ಏನು ಮಾಡಿದರು? ಪ್ರಿಯಾಂಕ್ ಖರ್ಗೆ ಅವರು ಆರೋಪ ಮಾಡಿಬಿಟ್ರು. ಇಷ್ಟೊಂದು 1000 ಕೋಟಿಯ ಹಗರಣ ಅಂತ ಹೇಳಿ ಯಾವುದೇ ದಾಖಲೆ ಇಲ್ಲದೆ ಆರೋಪ ಮಾಡಿಬಿಟ್ರು ಪ್ರಿಯಾಂಕ್ ಖರ್ಗೆ. ಮನೀಶ್ ಕರ್ವೇಕರ್ ಅವರು ಪ್ರಿಯಾಂಕ್ ಖರ್ಗೆಯ ಹೇಳಿಕೆಗೆ ಪೂರಕವಾಗಿ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟರು, ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟರು. ಆ ಹೇಳಿಕೆಗಳನ್ನು ಸತ್ಯ ಅಂತ ಪ್ರೂವ್ ಮಾಡೋ ಪ್ರಯತ್ನ ಮಾಡಿದರು. ಇಲ್ಲಿಯವರೆಗೆ 2 ವರ್ಷಕ್ಕಿಂತ ಹೆಚ್ಚಿನ ಅವಧಿಯಲ್ಲಿ ಮನೀಶ್ ಕರ್ವೇಕರ್ ಅವರು ತನಿಖೆ ಮಾಡಿ ಅಮಾಯಕ ಪೊಲೀಸ್ ಅಧಿಕಾರಿಗಳನ್ನು ಅರೆಸ್ಟ್ ಮಾಡಿದ್ದು ಬಿಟ್ಟರೆ ಇವರು ಬೇರೆ ಯಾವ ಸಾಧನೆಯನ್ನು ಮಾಡಲಿಲ್ಲ. ಪ್ರಶಾಂತ್ ಬಾಬು, ಲಕ್ಷ್ಮೀಕಾಂತ್, ಚಂದ್ರಧರ 3 ಜನ ಇನ್ಸ್ಪೆಕ್ಟರ್ಗಳನ್ನು ಯಾವುದೇ ತಪ್ಪು ಮಾಡದೇ ಇದ್ದರೂ ಕೂಡ ತನಿಖಾಧಿಕಾರಿಗಳಾಗಿದ್ದಂಥವ್ರನ್ನ ಅರೆಸ್ಟ್ ಮಾಡಿ ಕಳಿಸಿದರು. ಅವರಿಂದ ರಿಕವರಿ ಏನಾಯಿತು?
ಒಬ್ಬ ತನಿಖೆಯಲ್ಲಿ ಇದ್ದಂತಹ ಪೊಲೀಸ್ ಅಧಿಕಾರಿಗಳನ್ನು ಅರೆಸ್ಟ್ ಮಾಡಿ ಕಳಿಸಿದ್ರೆ ರಿಕವರಿ ಮಾಡಬೇಕಲ್ಲ. ಪ್ರಿಯಾಂಕ್ ಖರ್ಗೆ ಅವರೇ ಹೇಳಿದರು ಸಾವಿರಾರು ಕೋಟಿ ಅಂತ. ಅವರಿಂದ ₹1 ಮೌಲ್ಯದ ಬಿಟ್ಕಾಯಿನ್ ರಿಕವರಿ ಮಾಡಲಿಕ್ಕೆ ಇವರಿಗಾಗಿಲ್ಲ. ಅಂದರೆ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನು ಸತ್ಯ ಮಾಡೋದಕ್ಕೆ ನಾಳೆ BJP ಪ್ರಶ್ನೆ ಕೇಳುತ್ತಲ್ಲ. ಬಿಟ್ಕಾಯಿನ್ ಹಗರಣದ ಬಗ್ಗೆ ಅಷ್ಟು ಮಾತನಾಡಿದ್ರಿ, ಏನು ಸಾಧನೆ ಮಾಡಿದ್ರಿ ಅಂದರೆ ನೋಡಿ ನಾವು ಪೊಲೀಸ್ ಅಧಿಕಾರಿಗಳನ್ನೇ ದಸ್ತಗಿರಿ ಮಾಡಿದ್ವಿ ಅಂತ ತೋರಿಸ್ಕೋಬೇಕಷ್ಟೇ. ಇವರು ಹೋಗಲಿ, ರಿಕವರಿ ಬೇಡ. ಈ SITಗೆ ಹಣ ಕಳ್ಕೊಂಡವ್ರು ಯಾರು ಅಂತ ಪತ್ತೆ ಹಚ್ಚಿದ್ರ? ಈಗ ಹಾದಿ ಬೀದಿಯಲ್ಲಿ ಹೋಗೋರು ಹೇಳಿದರು ಈತ ಇಷ್ಟು ಕೋಟಿ ಹಗರಣ ಮಾಡಿದ್ದಾನೆ ಅಂತ. ಅವನ್ನ ಅರೆಸ್ಟ್ ಮಾಡ್ಕೊಂಡು ಬಂದು ಕೂರಿಸ್ಬಿಟ್ರು, ಆರೋಪ ಮಾಡಿದ್ದಾರೆ ಅಂತ. ಬಟ್ ಹಣ ಕಳ್ಕೊಂಡವ್ರು ಯಾರು? SIT ಇಲ್ಲಿಯವರೆಗೆ ಬಿಟ್ಕಾಯಿನ್ ಹಗರಣದಲ್ಲಿ ಹಣ ಕಳ್ಕೊಂಡವ್ರು ಯಾರು ಅಂತಲೇ ಪತ್ತೆ ಮಾಡಲಿಕ್ಕೆ ಆಗಿಲ್ಲ. ಇವರ ಸಾಮರ್ಥ್ಯಕ್ಕೆ ಹಣ ಖರ್ಚು ಮಾಡಿರೋದೆಷ್ಟು? ಸರ್ಕಾರದ ತೆರಿಗೆಯ ಹಣವನ್ನು 100 ಕೋಟಿ ಖರ್ಚು ಮಾಡಿದರು ಇವರ TADAಗೆ. ಸೊ ಕೊನೆಗೆ ಮುಖವನ್ನು ಸೇಫ್ ಮಾಡ್ಕೊಳ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾವು ಸಮಾಜಕ್ಕೆ ಏನು ಉತ್ತರ ಕೊಡ್ತೀವಿ ಅಂತ ಹೇಳಿ ಅಂದರೆ ಅಧಿಕಾರಿಗಳನ್ನು ಅರೆಸ್ಟ್ ಮಾಡಿಬಿಟ್ಟಿದ್ದೀವಿ. ಪಾಪ ಸಾರ್ವಜನಿಕರಿಗೆ ಆಯಿತು ಅಧಿಕಾರಿಗಳನ್ನು ಅರೆಸ್ಟ್ ಮಾಡಿದ್ರಿ, ವಿಕ್ಟಿಮ್ ಯಾರು? ದುಡ್ಡು ಕಳ್ಕೊಂಡವನು ಯಾರು? ಇವರು ಯಾರಿಂದ ದುಡ್ಡನ್ನು ಲಪಟಾಯಿಸಿದ್ರು? ಇಷ್ಟು ಕೇಳುವಷ್ಟು ವ್ಯವಧಾನ ಅಥವಾ ಡೀಪ್ ಸಾರ್ವಜನಿಕರು ಹೋಗೋದಿಲ್ಲ. ಸೊ ಕಾಂಗ್ರೆಸ್ ತನಿಖಾ ಸಂಸ್ಥೆಗಳನ್ನು ಹೇಗೆ ದುರುಪಯೋಗ ಮಾಡಿಕೊಳ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ನಿದರ್ಶನ ಇಲ್ಲ. ಸೊ ಅವರನ್ನು ಈಗ SIT ಚೀಫ್ ಆಗಿ ಮುಂದುವರಿಸಿ ಲೋಕಾಯುಕ್ತದ ADGP ಆಗಿ ಅವರ ಮುಂದೆ ಸಿದ್ದರಾಮಯ್ಯನವರ ಪ್ರಕರಣ ತನಿಖೆಗೆ ಬರ್ತಾ ಇದೆ. ಇವರಿಂದ ಯಾವ ಮಟ್ಟದ ನಿಷ್ಪಕ್ಷಪಾತ ತನಿಖೆಯನ್ನು ನಾವು ನಿರೀಕ್ಷೆ ಮಾಡಬಹುದು? ಸದನ ಮೊಟಕುಗೊಳ್ತು, 25ಕ್ಕೆ ಸದನ ಮೊಟಕುಗೊಳ್ತು. 2 ದಿನ 3 ದಿನ ಇರುವಾಗಲೇ ಸದನ ಅನಿರ್ದಿಷ್ಟ ಕಾಲ ಮುಂದೂಡಲ್ಪಟ್ಟ ದಿನದಂದೇ ಜುಲೈ 25ನೇ ತಾರೀಕೆ ಮಾನ್ಯ ಮುಖ್ಯಮಂತ್ರಿಗಳು ಆದೇಶವನ್ನು ಹೊರಡಿಸಿ ಮನೀಶ್ ಕರ್ವೇಕರ್ ಅವರನ್ನು ಲೋಕಾಯುಕ್ತ ಚೀಫ್ ಆಗಿ ಮಾಡ್ತಾರೆ. ಸೊ ಅಂದರೆ ಇದರ ಹಿಂದೆ ತಮ್ಮ ತಪ್ಪನ್ನು ಸಂಪೂರ್ಣವಾಗಿ ಸಂರಕ್ಷಿಸಿಕೊಳ್ಳುವ ಷಡ್ಯಂತ್ರ ನಡೆದಿದೆ. ಹಾಗಾಗಿ ಇದು ಲೋಕಾಯುಕ್ತದಿಂದನೇ ತನಿಖೆ ಆಗಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾರೆ. ಇಡೀ ಭಾರತ ದೇಶದಲ್ಲಿ ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗೆ ಹೆಚ್ಚುವರಿಯಾಗಿ ಸರ್ಕಾರದ ಅಧೀನ ಸಂಸ್ಥೆಗಳ ತನಿಖೆಯ ಜವಾಬ್ದಾರಿಯನ್ನು ಕೊಟ್ಟ ಉದಾಹರಣೆ ಇಡೀ ಭಾರತದಲ್ಲಿ ಇಲ್ಲ. ಅಂತಹ ಒಂದು ಕೆಟ್ಟ ಪರಂಪರೆಯನ್ನು ಸಿದ್ದರಾಮಯ್ಯನವರು ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು ಅಂದರೆ ಇದು CBIನಿಂದನೇ ಆಗಬೇಕು. ನ್ಯಾಯಾಲಯದ ಮೂಲಕ ಅದನ್ನು CBIನಿಂದ ತನಿಖೆ ಆಗುವಂತಹ ಪ್ರಕ್ರಿಯೆ ಆಗಬೇಕು ಅಂತ ಹೇಳಿ ನಾನು ದೂರುದಾರರಿಗೆ ಮನವಿಯನ್ನು ಮಾಡಿಕೊಳ್ತಾರೆ. ನಮಸ್ಕಾರ. CBIಯಿಂದ ಆಗಿರ್ತಕ್ಕಂಥ ತನಿಖೆಗಳಲ್ಲಿ ಎಷ್ಟು ನೀವು ಶಿಕ್ಷೆ ಆಗಿರ್ತಕ್ಕಂಥದ್ದು ಪರ್ಸೆಂಟೇಜ್ ಟೋಟಲ್ ಇಡೀ ಕರ್ನಾಟಕದಲ್ಲಿ? ಸರ್, ಕನ್ವಿಕ್ಷನ್ ಈಸ್ ಟ್ರಯಲ್ ಪ್ರೊಸೀಜರಲ್ಲಿ ನಡೆಯುತ್ತೆ. ಆದರೆ ತನಿಖೆಯಲ್ಲಿ ಸತ್ಯಾಸತ್ಯತೆಗಳು ಹೊರಗೆ ಬರ್ತಾವೆ ಅನ್ನುವಂಥದ್ದು ವಿಶ್ವಾಸ ಇದೆ. ಯಾಕೆಂದರೆ ಹಿಂದೆ DK ರವಿ ಪ್ರಕರಣದಲ್ಲಿ ನಾವೇ ಆರೋಪವನ್ನು ಮಾಡಿದ್ವಿ, ಇದರ ಹಿಂದೆ ಏನೋ ಒಂದು ಷಡ್ಯಂತ್ರ ನಡೆದಿದೆ ಅಂತ. ಆದರೆ ನಾವು ಮಾಡಿದಂತಹ ಆರೋಪ ಸತ್ಯಕ್ಕೆ ದೂರವಾಗಿದೆ ಅಂತ ಹೇಳಿ ಸ್ವತಃ CBI ವರದಿಯನ್ನು ಕೊಡ್ತು ಗಣಪತಿ ಭಟ್ ಕೇಸಲ್ಲಿ. ಸೊ ಹಾಗಾಗಿ ನಿಷ್ಪಕ್ಷಪಾತವಾದಂತಹ ತನಿಖೆ ಆಗಬೇಕು ಅನ್ನುವಂಥದ್ದಷ್ಟೇ ನಮ್ಮ ಒತ್ತಾಯ.